ಕಲಬುರಗಿಯ ಗ್ರಾಮೀಣ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಕಮಲಾಪುರ ತಾಲೂಕಿನ ಪಟವಾದ ತಾಂಡಾದಲ್ಲಿ ಶ್ರೀ ಸೇವಾಲಾಲ್ ರೇಟನಿಂಗ್ ವಾಲ್ ಮೆಟ್ಟಲುಗಳ ನಿರ್ಮಾಣ ಹಾಗೂ ಸಿಸಿ ರಸ್ತೆ ಕಾಮಗಾರಿಗೆ ಅಂದಾಜು ಮೊತ್ತ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಡಿಗಲ್ಲು ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ಕುಸ್ನೂರು ಗ್ರಾಮದಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ಹಾಗೂ ಶ್ರೀ ಕಲ್ಲಾಲಿಂಗೇಶ್ವರ ದೇವಸ್ಥಾನದ ಉನ್ನತೀಕರಣ ಮತ್ತು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಅಂದಾಜು ಮೊತ್ತ 10 ಲಕ್ಷ. ಈ ಕಾಮಗಾರಿಗಳನ್ನು ಶಾಸಕ ಬಸವರಾಜ್ ಬಿ ಮತ್ತಿಮೂಡರವರು ಗುದ್ದಲಿ ಪೂಜೆ ನೆರವೇರಿಸುವ ಮೂಲಕ ಅಧಿಕೃತ ಚಾಲನೆ ನೀಡಿದ್ರು. ಈ ಅಡಿಗಲ್ಲು ಸಮಾರಂಭದಲ್ಲಿ ರಾಜಶೇಖರ್ ಶಿವಾಚಾರ್ಯ, ಗುರುಮೂರ್ತಿ ಶಿವಾಚಾರ್ಯರು, ಶಾಂತವೀರ್ ಮಠಪತಿ, ಸಮಾಜ ಸೇವಕಿ ಜಯಶ್ರೀ ಮತ್ತಿಮೂಡು, ಪೀರಪ್ಪ ಪೂಜಾರಿ, ಶರಣು ಪೂಜಾರಿ, ಗಂಗದಗೌಡ ಬೋಧನ್, ಶಿವಕುಮಾರ್ ಪಾಟೀಲ್, ಕುಪೇಂದ್ರ ಬರಗಲಿ, ನಾಗಣ್ಣ ತಗ್ಗಿನಮನಿ, ಕಲ್ಲಯ್ಯ ಸ್ವಾಮಿ, ರಮೇಶ್ ಕುಸ್ನೂರ್, ರೇವಣಸಿದ್ದಯ್ಯ ಸ್ವಾಮಿ, ಶಿವಕುಮಾರ್ ಗುತ್ತೇದಾರ್, ದಶರಥ್ ತೆಗ್ನೂರ್, ಅಶೋಕ್ ಬಬ್ಲಾದ್, ಮಲ್ಲಿನಾಥ್ ಸ್ವಾಮಿ ಸೇರಿದಂತೆ ಗ್ರಾಮದ ಪ್ರಮುಖರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್, ಕಲಬುರಗಿ. ಇಲ್ಲಿ ನಮ್ಮ ಶಾಸಕರಲ್ಲಿ ಲಕ್ಷ್ಮೀ ದೇವಸ್ಥಾನಕ್ಕೆ 10 ಲಕ್ಷ ಕೊಟ್ಟಿದೆ. ಅದು ಕೂಡ ಪೂರ್ಣಗೊಂಡು ಉದ್ಘಾಟನೆ ಮಾಡ್ತಾ ಇದ್ದೀನಿ. ಈ ಗುಡಿ ಕೂಡ ಕಲ್ಲಂಗೇಶ್ವರ ಗುಡಿಗೂ ಸ್ವಲ್ಪ ಅನುದಾನ ಕೊಟ್ಟಿದೆ. ಅದು ಮತ್ತು ಹೈಮ್ಯಾಕ್ಸ್ ಮತ್ತು ಆರೋಪೆಂಟ್ ಜನರ ಬೇಡಿಕೆ ಇತ್ತು, ಈಗಾಗಲೇ ಕೊಟ್ಟಿದ್ದೀನಿ. ಅದ್ರ ಜೊತೆಲಿ ಇವತ್ತು ಬಹಳ ದಿನ ಬೇಡಿಕೆ ಆದಂತ ಕುಸ್ನೂರು ಗ್ರಾಮದ ಎಲ್ಲ ಹಿರಿಯರು ಲಕ್ಷ್ಮೀ ದೇವಸ್ಥಾನ ಕಂಪ್ಲೀಟ್ ಆಗಿ ಉದ್ಘಾಟನೆ ಆಗ್ಬೇಕು ಅಂತಕ್ಕಂಥದ್ದು ಎಲ್ಲರೂ ನೇತೃತ್ವ, ಪರಮ ಪೂಜೆಗಳ ನೇತೃತ್ವದ ಗ್ರಾಮದ ಎಲ್ಲ ಹಿರಿಯರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು, ಗ್ರಾಮದ ಎಲ್ಲ ಹಿರಿಯರ ಜೊತೆಯಾಗಿ ಇವತ್ತು ಉದ್ಘಾಟನೆ ಮಾಡ್ತಾ ಇದ್ವಿ. ಇದ್ರ ಜೊತೆಲಿ ಇವತ್ತು ಕಮಲಾಪುರ ಸೈಡ್ನಿಂದ ಅನೇಕ ತಾಂಡದಲ್ಲಿ ಕಾರ್ಯಕ್ರಮ ಇರೋದ್ರಿಂದ ಪಟೋದ ಗ್ರಾಮ ಸೇವಾಲಾಲ್ ಗುಡಿ ಕೂಡ 1 ಕೋಟಿ 80 ಲಕ್ಷ ಕೊಟ್ಟಿದೆ. ಅದು ಕೂಡ ಗುದ್ಲಿ ಪೂಜೆ ಮಾಡ್ತಾ ಇದ್ದೀನಿ. ಅದು ಸೇವಾಲಾಲ್ ಗುಡಿ ಹತ್ತಿರ ಬಹಳಷ್ಟು ದಿನಗಳ ಬೇಡಿಕೆ ಇತ್ತು. ಅದು ಕೂಡ ಇನ್ನೊಂದು ಗಂಟೆದಲ್ಲಿ ಕೂಡ ನಾನು ಗುದ್ಲಿ ಪೂಜೆ ಮಾಡೋದಕ್ಕೆ ಮತ್ತೆ ಅನೇಕ ಬೇರೆ ಬೇರೆ ಕಾರ್ಯಕ್ರಮ ಕ್ಷೇತ್ರಗಳನ್ನು ಕೂಡ ಕಮಲಾಪುರ ಸೈಡ್ ಹೋಗ್ತಾ ಇದ್ದೀನಿ. ಸೋಲ್ಗುತ್ತಿ ತಾಂಡ ಆಗಿರ್ಬೋದು, ಕಲ್ಪುರ ತಾಂಡ ಆಗಿರ್ಬೋದು, ಪಟೋದ ತಾಂಡ ಆಗಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮ ಆ ಕಡೆ ಹೊಡ್ತಾ ಇದ್ದೀನಿ.